ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನಗಳಿಗೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗಿಲ್ಲ, ಹಾಗೂ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಪಿಂಚಣಿ ಹಣ ಜಮೆ ಆಗಿಲ್ಲ, ಅವ್ರು ಏನ್ ಮಾಡ್ಬೇಕು, ಈಗ ಜಮೆ ಆಗಿರೋದಕ್ಕೆ ನಾನು 100% ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಂಡು ನಾವು ಯಾವ್ದೇ ಹೊಸ ವಿಡಿಯೋಸ್ ಬಿಟ್ರು ನಿಮ್ಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತ ಹೇಳಬಹುದು. ತುಂಬಾ ಜನಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಇದು ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಆಗ್ಲಿ, ಅಂಗವಿಕಲರ ಪಿಂಚಣಿ ಆಗ್ಲಿ, ಅಥವಾ ಯಾವುದೇ ರೀತಿಯ ಸರ್ಕಾರದಿಂದ ಪಡೆಯುತ್ತಿರೋ ಯಾವುದೇ ರೀತಿಯ ಪಿಂಚಣಿ ಹಣ ಕೂಡ ಜಮೆ ಆಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಿಮ್ಗೆ ನೀವು ಎಲ್ಲಾ ಜನಗಳಿಗೂ ಜಮೆ ಆಗ್ತಾ ಇದೆ, ಆದ್ರೆ ಇನ್ನು ಸ್ವಲ್ಪ ಕೆಲವು ಜನಗಳಿಗೆ ಮಾತ್ರ ಜಮೆ ಆಗಿಲ್ಲ. ಅವ್ರಿಗೆ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇರಬಹುದು, ಅಥವಾ ಏನಾದ್ರು ಜೀವಿತ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ನ ನೀವು ಸಬ್ಮಿಟ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಕೂಡ ಅದು ನಿಮ್ಗೆ ಜಮೆ ಆಗದೇನೆ ಇರಬಹುದು. ಆದ್ರಿಂದ ನೀವು ಖಂಡಿತವಾಗ್ಲಿ ನೀವು ಲಿವಿಂಗ್ ಸರ್ಟಿಫಿಕೇಟ್ ನ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಕೂಡ ಜಮೆ ಆಗೋದಿಲ್ಲ ಅಂತ ಹೇಳಬಹುದು. ನೀವು ಅಂಗವಿಕಲರ ಹಣ ಪಿಂಚಣಿ ಹಣ ಪಡಿತಾ ಇದ್ರೆ ವಿತ್ ಪ್ರೂಫ್ ಸಮೇತ ನಾನು ಸ್ಕ್ರೀನ್ ಪಕ್ಕದಲ್ಲಿ ಹಾಕ್ತೀನಿ, ನೀವು ನೋಡ್ಕೊಬಹುದು. ಏಪ್ರಿಲ್ ತಿಂಗಳಲ್ಲಿ 1400 ರೂಪಾಯಿ ಜಮೆ ಆಗಿದೆ. ಇನ್ನು ಯಾರ್ಯಾರಿಗೆಲ್ಲ ನಿಮ್ಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಡಬಲ್ ಹಣ ಯಾರ್ಯಾರಿಗೆಲ್ಲ ಜಮೆ ಆಗಿಲ್ವೋ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಗೆ ಮೇ ತಿಂಗಳಲ್ಲಿ ಖಂಡಿತವಾಗ್ಲೂ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ನಿಮ್ಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಕೂಡ ಜಮೆ ಆಗಿಲ್ವಲ್ಲ, ಆದ್ದರಿಂದ ನಿಮ್ಗೆ ಖಂಡಿತವಾಗ್ಲೂ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ನಿಮ್ಗೆ ಇನ್ನು ಯಾರ್ಯಾರಿಗೆಲ್ಲ ಮೇ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗಿಲ್ವೋ, ಯಾವ ದಿನಾಂಕದಂದು ಬರುತ್ತೆ ಅಂತಂದ್ರೆ ನಿಮ್ಗೆ ಈ ಮೇ 10ರಿಂದ 22ನೇ ತಾರೀಕು ಒಳಗಡೆ ನಿಮ್ಗೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ಇದು ಬರ್ತಾ ಇರೋ ಮಾಹಿತಿ ಆಗಿರುತ್ತೆ, ಇದು 100% ಪ್ರೂಫ್. ನಿಮ್ಗೆ ಬೇಕಾದ್ರೆ ನಾನು ಸ್ಕ್ರೀನ್ ಪಕ್ಕದಲ್ಲಿ ಹಾಕ್ತೀನಿ, ನೀವು ನೋಡ್ಕೊಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.